ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಆಶೀರ್ವದಿಸಲಾತನು ಶಕ್ತನಾಗಿದ್ದಾನೆ. ನೋಡ್ರಿ, ಇಂದು ಧ್ಯಾನ ಮಾಡುವಂಥ ವಿಷಯ ನೂತನ ಸ್ವಭಾವ. ಹೌದು ಪ್ರಿಯರೇ, ನೀವು ನೂತನ ಸ್ವಭಾವವನ್ನು, ನೂತನ ಮನಸ್ಸನ್ನು ಹೊಂದಿದವರಾಗಿರಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ರಿಂದ 10 ವಚನದಲ್ಲಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಯೇಸು ಕ್ರಿಸ್ತನ ಮಕ್ಕಳಾದ ಮೇಲೆ ನೂತನ ಸ್ವಭಾವ, ನೂತನ ಮನಸ್ಸು ನಿಮ್ಮಲ್ಲಿರಬೇಕು. ವಾಕ್ಯ ಹೇಳ್ತದೆ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ಎಂಬುದಾಗಿ ನೋಡುತ್ತೇವೆ. ಹಳೆಯ ಸ್ವಭಾವವನ್ನು ತೆಗೆದು ಬಿಡಬೇಕು. ಹಳೆಯ ಸ್ವಭಾವ ಏನು? ನನಗೆ ಗೊತ್ತಿಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನನಗೆ ತಿಳುವಳಿಕೆ ಇಲ್ಲ, ನನಗೆ ಅದನ್ನು ಮಾಡಲು ಶಕ್ತಿ ಇಲ್ಲ, ನನ್ನ ಹತ್ತಿರ ಏನೂ ಇಲ್ಲ, ನನಗೆ ಯಾರೂ ಇಲ್ಲ, ನಾನು ಒಂಟಿ. ಇದೆಲ್ಲ ಹಳೆಯ ಸ್ವಭಾವ. ಆದರೆ ಕ್ರಿಸ್ತನಲ್ಲಿ ಬಂದ ಮೇಲೆ ನೂತನ ಸ್ವಭಾವ, ಈ ನೂತನ ಮಾತುಗಳನ್ನು ನೀವು ಮಾತನಾಡಬೇಕು. ನನಗೆ ಗೊತ್ತು, ನನ್ನ ಕೈಯಲ್ಲಿ ಸಾಧ್ಯ, ನನಗೆ ತಿಳುವಳಿಕೆ ಇದೆ, ನನಗೆಲ್ಲವನ್ನ ಮಾಡಲು ಶಕ್ತಿ ಉಂಟು, ನನ್ನ ಜೊತೆಯಲ್ಲಿ ಕರ್ತನಿದ್ದಾನೆ, ನಾನು ಒಂಟಿ ಅಲ್ಲ. ಇದು ನೂತನ ಮಾತು. ಹಾಗಾದರೆ ಪ್ರಿಯರೇ, ನೀವು ನೂತನ ಸ್ವಭಾವನ, ನೂತನ ಮನಸ್ಸನ್ನು ಹೊಂದಿದವರಾಗಿರಬೇಕು. ನೀವು ಜಯದ ಮಾತುಗಳನ್ನೇ ಮಾತನಾಡಬೇಕು. ಜಯದ ಮಾತುಗಳನ್ನು ನೀವು ಮಾತನಾಡುವಾಗ ದೇವರು ನಿಮ್ಮಲ್ಲಿ ಕಾರ್ಯ ಮಾಡುತ್ತಾನೆ. ವಾಕ್ಯ ಹೇಳ್ತದೆ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ ಎಂಬುದಾಗಿ. ಹಾಗಾದರೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಾ? ನೀವು ಹೊಸ ಬಟ್ಟೆಯನ್ನು ಹಾಕಿಕೊಂಡಾಗ ನಿಮ್ಮೊಳಗೆ ಸಂತೋಷ ಇರ್ತದೆ. ಯಾಕೆಂದರೆ ನಾನು ಹೊಸ ಬಟ್ಟೆಯನ್ನು ಹಾಕ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ನೀವು ನೂತನ ಮನಸ್ಸನ್ನು ಹೊಂದಿಕೊಂಡಾಗ ನಿಮ್ಮೊಳಗೆ ಸಂತೋಷ ಇರ್ತದೆ. ದೇವ್ರು ನನ್ನೊಳಗಿದ್ದಾನೆ, ದೇವ್ರ ವಾಕ್ಯ ನನ್ನಲ್ಲಿದೆ, ಪವಿತ್ರ ಆತ್ಮ ನನ್ನಲ್ಲಿದ್ದಾನೆ, ನಾನೆಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ, ದೇವರ ಆತ್ಮ ನನಗೆ ತಿಳುವಳಿಕೆಯನ್ನು ಕೊಡ್ತಾನೆ, ದೇವರು ಈ ಲೋಕದಲ್ಲಿ ಅದ್ಭುತಕರವಾಗಿ ಮುನ್ನಡೆಸುತ್ತಾನೆ, ನನ್ನ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡುತ್ತಾನೆ, ಪರಿಸ್ಥಿತಿಗಳನ್ನು ಬದಲಿಸ್ತಾನೆ, ನನ್ನ ಪರಿಸ್ಥಿತಿ ಇದ್ದ ಹಾಗೆ ಇರುವುದಿಲ್ಲ ಎಂಬುದಾಗಿ ನೀವು ಮಾತನಾಡ್ತೀರಾ. ಯಾಕೆಂದ್ರೆ ನೀವು ನೂತನ ಮನಸ್ಸನ್ನ, ನೂತನ ಸ್ವಭಾವನ ಹೊಂದಿಕೊಂಡಿದ್ದೀರಾ. ಹಾಗಾದ್ರೆ ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. ನಾನು ನೂತನ ಸ್ವಭಾವನ ಹೊಂದಿಕೊಂಡಿದ್ದೇನೋ? ಒಂದು ವೇಳೆ ಪ್ರಿಯರೇ, ಈ ನೂತನ ಸ್ವಭಾವ, ನೂತನ ಮನಸ್ಸು ನಿಮ್ಮಲ್ಲಿ ಇಲ್ಲದಿರುವಾಗ ಏನು ಮಾಡಬೇಕು? ದೇವರೇ, ನೂತನ ಸ್ವಭಾವನ, ನೂತನ ಮನಸ್ಸನ್ನು ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ಕೇಳುವಾಗ ದೇವರು ಅದನ್ನು ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ, ವಾಕ್ಯದಲ್ಲಿ ನೋಡ್ತೇವೆ, ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯ! ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ನೂತನ ಸ್ವಭಾವನ ಹೊಂದಿಕೊಂಡಾಗ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾರೆ. ಹಾಗಾದರೆ ಪ್ರತಿದಿನ ನೀವು ನೂತನ ಮನಸ್ಸನ್ನು, ನೂತನ ಸ್ವಭಾವವನ್ನು ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಕೇಳಬೇಕು. ನೀವು ದೇವರ ಸನ್ನಿಧಿಯಲ್ಲಿ ಕೇಳುತ್ತಾ ಕೇಳುತ್ತಾ, ನೀವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ, ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಮಾಡುತ್ತಾ
ಪೂರ್ಣ ಜ್ಞಾನವನ್ನು ದೇವರು ಅನುಗ್ರಹಿಸಿ ಕೊಡುತ್ತಾನೆ. ಹಾಗಾದರೆ ದೇವರು ಈ ಲೋಕದಲ್ಲಿ ನೀವು ಜೀವನ ಮಾಡುವಾಗ ಪೂರ್ಣ ಜ್ಞಾನವುಳ್ಳವರಾಗಿ ಜೀವನ ಮಾಡಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಹಳೆಯ ಜೀವಿತವನ್ನು ನೆನೆಸಿ, ನಿಮ್ಮ ಸೋಲುಗಳನ್ನು ನೆನೆಸಿ, ನಿಮ್ಮ ಕಷ್ಟವನ್ನು, ನಿಮ್ಮ ಪರಿಸ್ಥಿತಿಗಳನ್ನು ನೆನೆಸಿ ನೀವು ವೇದನೆ ಪಡುತ್ತಾ ಸೋಲಿನ ಮಾತುಗಳನ್ನು ಮಾತನಾಡ್ತಿದ್ದೀರೋ, ದೇವರಿಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಜಯದ ಮಾತುಗಳನ್ನು ಮಾತನಾಡಿ. ನೋಡ್ರಿ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12-13 ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ಪೂರ್ವದಲ್ಲಿ ಯಾವ ನಿರೀಕ್ಷೆ ಇಲ್ಲದವರಾಗಿದ್ದೀರಿ, ಈಗಲಾದರೋ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ನೀವು ಯೇಸುವನ್ನು ಅಂಗೀಕರಿಸಿಕೊಂಡ ಮೇಲೆ ನೀವು ದೇವರಿಗೆ ಸಮೀಪಸ್ಥರಾಗಿದ್ದೀರಿ. ಹಲ್ಲೆಲೂಯಾ. ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಈಗ ದೇವರಿಗೆ ಹತ್ತಿರದವರಾಗಿದ್ದೇವೆ, ಈಗ ನಿರೀಕ್ಷೆ ಉಳ್ಳವರಾಗಿದ್ದೇವೆ, ಎಲ್ಲವನ್ನ ಮಾಡಲು ಶಕ್ತರಾಗಿದ್ದೇವೆ. ಯಾಕಂದ್ರೆ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ ಮೇಲೆ ಯೇಸು ಕ್ರಿಸ್ತನು ನಮಗೆ ಸರ್ವವೂ ಆಗಿದ್ದಾನೆ. ನೀವು ಹೇಳಬೇಕು, ಯೇಸು ಕ್ರಿಸ್ತ ನನಗೆ ಸರ್ವವೂ ಆಗಿದ್ದಾನೆ. ಯೇಸು ಕ್ರಿಸ್ತನು ನನ್ನಲ್ಲಿರುವುದರಿಂದ ನಾನು ಎಲ್ಲವನ್ನ ಮಾಡಲು ಶಕ್ತನಾಗಿದ್ದೇನೆ. ನನಗೆ ನಿರೀಕ್ಷೆ ಉಂಟು, ನನಗೆ ನಂಬಿಕೆ ಉಂಟು, ನನಗೆ ಜ್ಞಾನ ಉಂಟು. ಯಾಕಂದರೆ ದೇವರು ನನಗೆ ಸರ್ವವೂ ಆಗಿದ್ದಾನೆ. ಇದನ್ನು ಹೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಇದನ್ನು ಹೇಳುವಾಗ ಕರ್ತನ ದೈವಿಕ ಬಲ ನಿಮ್ಮಲ್ಲಿ ಇಳಿದು ಬರ್ತದೆ. ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರ್ತದೆ. ಪರಿಶುದ್ಧಾತ್ಮರು ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ. ಪರಿಶುದ್ಧಾತ್ಮ ನಿಮ್ಮನ್ನು ಒಡೆತನ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಯೇಸುವನ್ನು ಅಂಗೀಕರಿಸಿಕೊಂಡ ಮೇಲೆ ನೂತನ ಸ್ವಭಾವನ, ನೂತನ ಮನಸ್ಸನ್ನು ಹೊಂದಿದವರಾಗಿರಬೇಕು. ನೀವು ಜಯದ ಮಾತುಗಳನ್ನೇ ಮಾತನಾಡಬೇಕು. ಯಾಕಂದರೆ ನೀವು ಯೇಸು ಕ್ರಿಸ್ತನ ಮೂಲಕ ಜಯವನ್ನು ಹೊಂದಿದ ದೇವರ ಮಕ್ಕಳಾಗಿದ್ದೀರಿ. ಇದು ನಿಮ್ಮ ಮನಸ್ಸಲ್ಲಿರಬೇಕು. ಯಾವಾಗಲೂ ಸಂತೋಷವಾಗಿರಬೇಕು. ಯಾಕಂದರೆ ಕರ್ತ ನನಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ದೇವರು ಎಲ್ಲವನ್ನ ತಿಳಿದವನಾಗಿದ್ದಾನೆ. ದೇವರು ನನ್ನ ಜೀವಿತ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ ಎಂಬುದಾಗಿ ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿ ನಂಬಿಕೆ ಇಟ್ಟು ಜಯದ ಮಾತುಗಳನ್ನೇ ಮಾತನಾಡಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಪರಿಸ್ಥಿತಿಗಳನ್ನು ನೋಡಿ, ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಹೋರಾಟಗಳನ್ನು ನೋಡಿ ಭಯ ಪಡ್ತಿದ್ದೀರೋ, ಸೋಲಿನ ಮಾತುಗಳನ್ನು ಮಾತನಾಡ್ತಿದ್ದೀರೋ, ದೇವರಿಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಜಯದ ಮಾತುಗಳನ್ನು ಮಾತನಾಡ್ರಿ. ನೂತನ ಸ್ವಭಾವನ, ನೂತನ ಮನಸ್ಸನ್ನು ಹೊಂದಿದವರಾಗಿರ್ರಿ. ನೀವು ದೇವರ ಮಕ್ಕಳಾಗಿದ್ದೀರಾ, ನೀವು ಬಾಧ್ಯರಾಗಿದ್ದೀರಾ. ದೇವರು ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳನ್ನು ಬದಲಿಸಿ ನೀವಿರುವಂಥ ಸ್ಥಳದಲ್ಲೇ ನಿಮ್ಮನ್ನು ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ. ಇದನ್ನು ನೀವು ನಂಬಿ ನೂತನ ಸ್ವಭಾವನ, ನೂತನ ಮನಸ್ಸನ್ನು ಧರಿಸಿಕೊಂಡವರಾಗಿ ಜಯದ ಮಾತುಗಳನ್ನೇ ಮಾತನಾಡ್ರಿ. ನೋಡ್ರಿ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6-7 ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನೂ ನೀನು ದಾಸನಲ್ಲ ಮಗನಾಗಿದ್ದಿ.
ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನಾಗಿದ್ದಿ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮೂಲಕ ನಾವು ಬಾಧ್ಯರಾಗಿದ್ದೇವೆ, ಹಕ್ಕುದಾರರಾಗಿದ್ದೇವೆ. ಇದನ್ನು ನೀವು ತಿಳಿದುಕೊಂಡಾಗ ಜಯದ ಮಾತುಗಳನ್ನು ಮಾತನಾಡ್ತೀರ. ಯೇಸು ಕ್ರಿಸ್ತ ನಿಮಗೆ ತಂದೆಯಾದ ದೇವರಾಗಿದ್ದಾನೆ. ಅಪ್ಪ ತಂದೆ ಎಂಬುದಾಗಿ ಕೂಗುವ ಮಗನ ಆತ್ಮನನ್ನ ನಿಮ್ಮಲ್ಲಿ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಹೊಸ ವರ್ಷದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡಲು, ಈ ಹೊಸ ವರ್ಷದಲ್ಲಿ ಮಾತ್ರವಲ್ಲದೆ ನಿಮ್ಮ ಜೀವಿತ ಕಾಲವೆಲ್ಲ ದೇವರು ಅತಿಶಯಗಳನ್ನು ಅದ್ಭುತಗಳನ್ನು ಮಾಡಲು, ನಿಮ್ಮನ್ನು ಜ್ಞಾನದಿಂದ ತುಂಬಿಸಲು, ವರಗಳಿಂದ ತುಂಬಿಸಲು, ದೇವರು ನಿಮ್ಮನ್ನ ತನ್ನ ಸಾಧನವಾಗಿ ಉಪಯೋಗಿಸಲು, ನಿಮ್ಮ ಮೂಲಕವಾಗಿ ಅನೇಕ ಯೋಜನೆಗಳನ್ನು, ದೇವರ ಚಿತ್ತ ಉದ್ದೇಶಗಳನ್ನು ಮಾಡಲು ನೀವು ನೂತನ ಸ್ವಭಾವನ ಧರಿಸಿಕೊಳ್ಳಬೇಕು, ನೂತನ ಮನಸ್ಸುಳ್ಳವರಾಗಿರಬೇಕು. ಆಗ ಮಾತ್ರ ದೇವರು ತನ್ನ ಯೋಜನೆಯನ್ನು ನಿಮ್ಮಲ್ಲಿ ಮಾಡುತ್ತಾನೆ. ನೀವು ನೂತನ ಸ್ವಭಾವನ ಮನಸ್ಸನ್ನು ಹೊಂದಿದವರಾಗಿರಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾನೆ. ಮಾತ್ರವಲ್ಲದೆ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರೂ, ನಿಮ್ಮ ಅಗತ್ಯತೆಗಳೆಷ್ಟಿದ್ದರೂ ನೀವು ಜಯದ ಮಾತುಗಳನ್ನೇ ಮಾತನಾಡಿ. ನೂತನ ಸ್ವಭಾವನ ಧರಿಸಿಕೊಂಡು ನೂತನ ಮನಸ್ಸುಳ್ಳವರಾಗಿ ಕರ್ತನ ನನ್ನಲ್ಲಿದ್ದಾನೆ, ನನ್ನ ಜೀವಿತದಲ್ಲಿ ಆತನೆಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನನ್ನ ಜೀವಿತವನ್ನ ಪ್ರಾರಂಭ ಮಾಡಿದ ದೇವರು ಅದ್ಭುತಕರವಾಗಿ ನನ್ನ ಜೀವಿತವನ್ನು ಮುಗಿಸಲು ಆತನು ಶಕ್ತನಾಗಿದ್ದಾನೆ. ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಜೀವಿತವನ್ನು, ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ನಡೆಸ್ತಾನೆ ಎಂಬುದಾಗಿ ನೂತನ ಮನಸ್ಸುಳ್ಳವರಾಗಿ, ನೂತನ ಸ್ವಭಾವನ ಹೊಂದಿದವರಾಗಿ ಜಯದ ಮಾತುಗಳನ್ನೇ ಮಾತನಾಡುವಾಗ ಕರ್ತನು ಈ ವರ್ಷದಲ್ಲಿ ಮಾತ್ರವಲ್ಲದೆ ನಿಮ್ಮ ಜೀವಿತ ಕಾಲವೆಲ್ಲ ಅತಿಶಯಗಳನ್ನು, ಅದ್ಭುತಗಳನ್ನು ಮಾಡಿ ಆತನು ಮಹಿಮೆ ಹೊಂದುತ್ತಾನೆ. ನೀವು ಮಕ್ಕಳಾಗಿದ್ದೀರಿ, ಬಾಧ್ಯರಾಗಿದ್ದೀರಿ, ಹಕ್ಕುದಾರರಾಗಿದ್ದೀರಿ. ಇದನ್ನು ಕೇಳುವಾಗ ಎಷ್ಟು ಸಂತೋಷ. ನೀವು ಹಕ್ಕುದಾರರು, ಬಾಧ್ಯರು. ಆದ್ದರಿಂದ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗಿ ನಿಮ್ಮ ಅಗತ್ಯತೆಗಳನ್ನು, ನಿಮ್ಮ ಸ್ಥಿತಿಗತಿಗಳನ್ನು ದೇವರ ಮುಂದೆ ಕೇಳುವಾಗ ಆತನೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುತ್ತಾನೆ. ನೀವು ನೂತನ ಮನಸ್ಸುಳ್ಳವರಾಗಿ ಜೀವಿಸಿರಿ. ಹಳೇ ಸ್ವಭಾವದಲ್ಲಿ ಜೀವನ ಮಾಡಬೇಡ್ರಿ, ಹಳೇ ಮಾತುಗಳನ್ನು ಮಾತನಾಡಬೇಡ್ರಿ. ಕರ್ತನ್ ನಿಮ್ಮಲ್ಲಿ ಅದ್ಭುತಗಳನ್ನು ಮಾಡಲು ಜಯದ ಮಾತುಗಳನ್ನೇ ಮಾತನಾಡ್ರಿ. ನೋಡ್ರಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ನೀವು ಹೇಳಬೇಕು, ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಿದ್ದಾನೆ. ಕ್ರಿಸ್ತನು ನನ್ನಲ್ಲಿರುವುದರಿಂದ ಜೀವಿತದಲ್ಲಿ ಕರ್ತನು ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಿದ್ದಾನೆಂಬುದಾಗಿ ನೀವು ಹೇಳಬೇಕು. ಕ್ರಿಸ್ತ ನಿಮ್ಮಲ್ಲಿರುವಾಗ ಜಯದ ಮಾತುಗಳನ್ನೇ ನೀವು ಮಾತನಾಡ್ತೀರ. ಕ್ರಿಸ್ತನ್ ನಿಮ್ಮಲ್ಲಿರುವಾಗ ಸೋಲಿನ ಮಾತುಗಳು ನಿಮ್ಮಲ್ಲಿ ಬರುವುದಿಲ್ಲ. ಕ್ರಿಸ್ತನು ನಿಮ್ಮಲ್ಲಿರುವಾಗ ಯೇಸು ಕ್ರಿಸ್ತನಲ್ಲಿರುವಂತಹ ಶಾಂತಿ, ಸಮಾಧಾನ, ಆರೋಗ್ಯ ನಿಮ್ಮ ಜೀವಿತದಲ್ಲಿ ಇರ್ತದೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಮೊದಲದಾಗಿ ನೀವು ಕ್ರಿಸ್ತನಲ್ಲಿ ಇದ್ದೀರಾ? ಅದನ್ನು ತಿಳಿದುಕೊಂಡು ಕ್ರಿಸ್ತನೊಳಗೆ ಬನ್ನಿರಿ. ಕ್ರಿಸ್ತನು ನಿಮ್ಮೊಳಗೆ ಬಂದು ಕಾರ್ಯ ಮಾಡಲು ಆತನಿಗೆ ಸ್ಥಳ ಕೊಡ್ರಿ. ನೂತನ ಸ್ವಭಾವನ ಧರಿಸಿಕೊಳ್ಳಿರಿ, ನೂತನ ಮನಸ್ಸನ್ನು ಧರಿಸಿಕೊಳ್ಳ್ರಿ. ನೂತನ ಸ್ವಭಾವನ, ನೂತನ ಮನಸ್ಸನ್ನು ಕೊಡ್ರಿ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ನೀವು ಕೇಳುವಾಗ ಕರ್ತ ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆ. ನೋಡ್ರಿ ಪ್ರಿಯರೇ, ಕೊನೆಯದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ನೀವು ಗಮನಿಸಬೇಕು. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು.
ನೀವು ಕ್ರಿಸ್ತನಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ನೀವು ಪರೀಕ್ಷಿಸಿಕೊಳ್ಳಬೇಕು. ನೀವು ಕ್ರಿಸ್ತನಲ್ಲಿರುವಾಗ ಯಾವಾಗಲೂ ಜಯದ ಮಾತುಗಳನ್ನೇ ಮಾತನಾಡ್ತೀರ. ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಸ್ವಭಾವ ನಿಮ್ಮಲ್ಲಿರ್ತದೆ. ಯೇಸು ಕ್ರಿಸ್ತನ ಗುಣಗಳು ನಿಮ್ಮಲ್ಲಿರ್ತದೆ. ನೀವು ಯಾವಾಗಲೂ ಜಯದ ಮಾತುಗಳನ್ನೇ ಮಾತನಾಡ್ತೀರ. ಕ್ರಿಸ್ತನ ನಿಮ್ಮಲ್ಲಿರುವಾಗ ದೇವರ ವಾಕ್ಯದಲ್ಲಿ ನಂಬಿಕೆ ಇಡ್ತೀರ. ದೇವರ ವಾಕ್ಯದಲ್ಲಿ ಆಸಕ್ತರಾಗಿರ್ತೀರ. ಆರಾಧನೆ ಮಾಡೋದರಲ್ಲಿ ಆಸಕ್ತರಾಗಿರ್ತೀರ. ಪರಿಶುದ್ಧರಾಗಿ ಜೀವನ ಮಾಡೋದರಲ್ಲಿ ಆಸಕ್ತರಾಗಿರ್ತೀರ. ದೇವರ ನೀತಿಯಲ್ಲಿ ನಡೆಯಲು ಆಸಕ್ತರಾಗಿರ್ತೀರ. ಕ್ರಿಸ್ತನ್ ನಿಮ್ಮಲ್ಲಿದ್ದಾನೋ ಇಲ್ಲವೋ ಎಂಬುದಾಗಿ ನೀವು ಪರೀಕ್ಷಿಸಿಕೊಳ್ಳಬೇಕು. ನೀವು ಕ್ರಿಸ್ತನಲ್ಲಿರುವಾಗ ಕ್ರಿಸ್ತನ ಸ್ವಭಾವ ನಿಮ್ಮಲ್ಲಿರ್ತದೆ. ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿರ್ತದೆ. ನೀವು ನೂತನ ಸ್ವಭಾವನ, ನೂತನ ಮನಸ್ಸನ್ನು ಹೊಂದಿದವರಾಗಿರ್ತೀರ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಒಂದು ವೇಳೆ ನಿಮ್ಮಲ್ಲಿ ಯೇಸು ಕ್ರಿಸ್ತನು ಇಲ್ಲ ಎಂಬುದಾಗಿ ನಿಮಗೆ ತಿಳಿದಿದ್ದರೆ ಕೂಡಲೇ ಪ್ರಾರ್ಥನೆ ಮಾಡಿರಿ. ಯೇಸಪ್ಪ, ನನ್ನೊಳಗೆ ಬನ್ನಿರಿ. ನೂತನ ಮನಸ್ಸನ್ನು, ನೂತನ ಸ್ವಭಾವನ ಅನುಗ್ರಹಿಸಿಕೊಡ್ರಿ. ನಿನ್ನ ಚಿತ್ತಂತೆ ನನ್ನ ಮಾರ್ಪಡಿಸ್ತೀರಿ. ನೂತನ ಕಾರ್ಯಗಳು ನನ್ನ ಜೀವಿತದಲ್ಲಿ ಮಾಡ್ರಿ ಎಂಬುದಾಗಿ ನೀವು ಕೇಳುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಬಂದು ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ವಾಕ್ಯದಲ್ಲಿ ನೋಡ್ತೇವೆ, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ದೇವರು ನಿಮ್ಮ ಜೀವಿತದಲ್ಲಿ ಹಳೆಯ ಸ್ಥಿತಿಯನ್ನು ತೆಗೆದುಹಾಕಿ ನೂತನ ಕಾರ್ಯಗಳನ್ನು ಮಾಡಲು ದೇವರು ಇಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮಲ್ಲಿ ನೂತನ ಕಾರ್ಯವನ್ನು ದೇವರು ಮಾಡಲು, ನೂತನ ಸ್ವಭಾವವನ್ನು, ನೂತನ ಮನಸ್ಸನ್ನು ನಿಮಗೆ ಅನುಗ್ರಹಿಸಿಕೊಟ್ಟು ನಿಮ್ಮ ಜೀವಿತವನ್ನು ಅದ್ಭುತಕರವಾಗಿ ಈ ಲೋಕದಲ್ಲಿ ಮುನ್ನಡೆಸಲು ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಅಂಗೀಕರಿಸಿರಿ. ಯೇಸುವೆ, ನನ್ನೊಳಗೆ ಬಾ, ನೂತನ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಮಾಡ್ರಿ. ನಿನ್ನ ಮನಸ್ಸನ್ನು, ನಿನ್ನ ಸ್ವಭಾವನ ನನಗೆ ಅನುಗ್ರಹಿಸಿ ಕೊಡ್ರಿ ಎಂಬುದಾಗಿ ನೀವು ಕೇಳುವಾಗ ನೂತನ ಸ್ವಭಾವವನ್ನು, ನೂತನ ಮನಸ್ಸನ್ನು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸಿ ಕೊಡುವುದು ಮಾತ್ರವಲ್ಲದೆ ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ, ಅದ್ಭುತಗಳನ್ನು ಮಾಡಿ ಆತನ ಮಹಿಮೆ ಹೊಂದುತ್ತಾನೆ. ನಿಮ್ಮ ಜೀವಿತದಲ್ಲಿ ಪರಿಸ್ಥಿತಿಗಳನ್ನು ಬದಲಿಸಿ ಆತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಬನ್ನಿ ಪ್ರಿಯರೇ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವರೇ, ನೂತನ ಮನಸ್ಸು, ನೂತನ ಸ್ವಭಾವ, ಇದರ ಕುರಿತು ಧ್ಯಾನ ಮಾಡಿದೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಯೇಸಪ್ಪ, ನನ್ನ ನೂತನ ಮನಸ್ಸನ್ನು, ನೂತನ ಸ್ವಭಾವನ ಅನುಗ್ರಹಿಸಿ ಕೊಡ್ರಿ. ಇಷ್ಟು ದಿನಗಳ ಕಾಲ ಹಳೇ ಸ್ವಭಾವದಲ್ಲಿ ನಾನು ಜೀವಿಸಿದ್ದೆ. ನನ್ನ ಮನಸ್ಸಿರಿ ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನ ತೊಳೆದು ಶುದ್ಧಿ ಮಾಡಿ ನೂತನ ಸ್ವಭಾವನ, ನೂತನ ಮನಸ್ಸನ್ನು ಅನುಗ್ರಹಿಸಿಕೊಡ್ರಿ. ನನ್ನೊಳಗೆ ಬಂದು ನೂತನ ಕಾರ್ಯಗಳನ್ನು ಮಾಡ್ರಿ. ನನ್ನ ಮನೆಯಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಬದಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ನಿನ್ನ ಚಿತ್ತಂತೆ ಮಾರ್ಪಡಿಸಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಕರ್ತನೆ, ಅವರ ಮನೆಯಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲು, ನಿನ್ನ ಆತ್ಮನು ಚಲಿಸಲು. ಎಲ್ಲಿ ದೇವರಾತ್ಮನುಂಟೋ ಅಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ನೋಡುತ್ತೇವೆ. ಕ್ರಿಸ್ತನು ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ ಎಂಬುದಾಗಿ ನೋಡುತ್ತೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಈಗ ಪರಿಪೂರ್ಣವಾಗಿ ಬಿಡುಗಡೆ ಕೊಡ್ರಿ. ಅವರ ಪರಿಸ್ಥಿತಿಗಳು ಬದಲಾಯಿಸಿ, ಅವರ ಕುಟುಂಬದಲ್ಲಿರುವಂಥ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬದಲಾವಣೆಯಾಗ, ಯೇಸು ನಾಮದಲ್ಲಿರುವಂಥ ಶಾಂತಿ, ಸಮಾಧಾನ, ಆರೋಗ್ಯ, ಸಮೃದ್ಧಿ, ನಿತ್ಯ ಜೀವ, ರಕ್ಷಣೆಯನ್ನು ಕುಟುಂಬದಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಕರ್ತನೆಯ ಕುಟುಂಬನ ನೀವು ಆಶೀರ್ವಾದ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಜೀವಳ ವಾಕ್ಯ ಅವರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ. ಈಗಲೇ ಅದನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ಜೀವುಳ್ಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದೆ. ನೂತನ ಸ್ವಭಾವವನ್ನು, ನೂತನ ಮನಸ್ಸನ್ನು ಹೊಂದಿಕೊಂಡು ಜಯದ ಮಾತುಗಳನ್ನೇ ಮಾತನಾಡಿ
ದೇವರು ನಿಮಗಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಯಾಗಿ ಜೀವಿಸಿ ಕರ್ತನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾನೆ. ನೀವು ಕರ್ತನ ಸಂದಲ್ಲಿ ಪ್ರಾರ್ಥಿಸಿ ಎಲ್ಲವನ್ನ ಬೇಡಿ ಪಡೆಕೊಳ್ಳಲು ದೇವರು ನಿಮಗೆ ಅನೇಕ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ಆ ವಾಕ್ಯವನ್ನು ನಂಬಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವರಿ. ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.